ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಎಂಟ್ರಾಜ್. ಸೊ ವೀಕ್ಷಕರೇ, ಇತ್ತೀಚೆಗಿನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಾಂಗ್ ತುಂಬಾ ಬೂಮ್ ಆಗ್ತಾ ಇತ್ತು, ಓಕೆ ಮಗ. ನೀವೆಲ್ಲರೂ ಕೇಳಿದಿರ ಸಾಂಗ್ ನ. ಸೊ ಒಬ್ರು ಕಮ್ ಬ್ಯಾಕ್ ಆಗಿದ್ದಾರೆ ಹೀರೋಯಿನ್. ಬಹಳ ವರ್ಷಗಳಾಗಿತ್ತು ನಾವು ಅವರ ಸಿನಿಮಾಗಳನ್ನ ಅಥವಾ ಸಾಂಗ್ಸ್ ಗಳನ್ನ ನೋಡಿ. ಸೊ ಇವಾಗ ಓಕೆ ಮಗ ಮೂಲಕ ಮತ್ತೆ ಬಂದಿದ್ದಾರೆ. ಅವರ ಹಳೆ ಸಿನಿಮಾಗಳನ್ನೇ ಇತ್ತೀಚೆಗೂ ನಾವು ನೋಡ್ತಾ ಬಂದಿದೀವಿ. ಟಿವಿಯಲ್ಲಂತೂ, ಟೆಲಿವಿಷನ್ ಅಲ್ಲಿ ಹಾಕಿದಾಗ ನೋಡ್ತಾನೆ ಇರ್ತೀವಿ. ನಮಗ್ ಬೋರ್ ಆಗುತ್ತೆ ಅಂತ ಯಾವತ್ತೂ ಕೂಡ ಅನ್ಸಿಲ್ಲ. ಸೊ ಇವಾಗ ಒಂದಷ್ಟು ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಒಂದಷ್ಟು ಬ್ರೇಕ್ ತಗೊಂಡು ಬರ್ತಾ ಇದ್ದಾರೆ. ಓಕೆ ಮಗ ಮೂಲಕ ಒಂದು ಹೊಸ ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಅದು ಕೂಡ ಗಟ್ಟಿಗಿತ್ತಿಯಾಗಿ. ಸೊ ನನ್ ಜೊತೆಗೆ ರೆಬೆಲ್ ರಿಷಿಕಾ ಸಿಂಗ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಒಂದ್ ವಿಷಯ ನಾನು ಅವ್ರ ಬಗ್ಗೆ ಹೇಳಲೇಬೇಕಾಗಿರೋದು, ನಮ್ಗೆ ಏನಾದ್ರೂ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಅಯ್ಯೋ ನನಗೆ ಹಿಂಗ ಆಯ್ತಲ್ಲ, ನಾನು ಹಿಂಗ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಕೊರಗ್ತಾ ಇರ್ತೀನಿ. ಬಟ್ ಇವರು ಅಷ್ಟೊಂದು ಒಂದು ಜೀವನದಲ್ಲಿ ಏನೋ ಒಂದು ಆಗಿದ್ರು ಕೂಡ ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ನಾನು ಸಾಧಿಸ್ತೀನಿ ಅಂತ ಬ್ಯಾಡ್ ಲಕ್ ಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನಂಗಂತೂ ಇವ್ರ ಜೊತೆಗೆ ಪ್ರೋಗ್ರಾಮ್ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ಸೊ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಅವ್ರನ್ನ ವೆಲ್ಕಮ್ ಮಾಡಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಮ್ಯಾಮ್ ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ ಬಾಸ್ ಟಿವಿ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಹಾಗೆ ಪಲ್ಲವಿ, ನಿಮ್ಗೂ ಕೂಡ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ಅವಾಗ್ಲೇ ಬಂದಾಗಿಂದಾನು ನೋಡ್ತಾ ಇದ್ದೆ. ಆಲ್ಬಮ್ ಸಾಂಗ್ಗೋಸ್ಕರನೇ ನಿಮ್ಮನ್ನ ನೀವು ಮುಡಿಪಾಗಿ ಇಟ್ಕೊಂಡಿದ್ದೀರಾ ಅಂತ ನನಗೆ ಅನ್ನಿಸ್ತು. ಸೊ ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ ಮಗ ಒಳ್ಳೆ ಚೆನ್ನಾಗಿ ಬೂಮ್ ಆಗ್ತಾ ಇದೆ, 100K ಆಗ್ತಾ ಇದೆ. ನಂಗೆ ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಅದಕ್ಕೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನನ್ಗೆ ಚೆನ್ನಾಗ್ ಕಾಣ್ತಾ ಇದ್ದೀರಾ ಅಂತ ಅಂದ್ರಿ ಇವತ್ತು. ಸೊ ಐ ಥಿಂಕ್ ಮೈ ಮೇಕಪ್ ಆರ್ಟಿಸ್ಟ್ ತನು ಅವರು ಮಾಡಿರೋದು, ನಂಗೆ ತನು ಆರಾಧ್ಯ ಅವರು. ಸೊ ಐ ಥಿಂಕ್ ಶಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೀ ಲುಕಿಂಗ್ ಸೋ ಗುಡ್. ಆಮೇಲೆ ನಮ್ಮ ಮ್ಯೂಸಿಕ್ ವಿಡಿಯೋದಲ್ಲಿ ಅದ್ರಲ್ಲೂ ನೀವು ಚೆನ್ನಾಗ್ ಕಾಣ್ತಾ ಇದ್ದೀರಾ ಅಂದ್ರೆ ಅದರ ಮೇಕಪ್ ಆರ್ಟಿಸ್ಟ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಸೊ ಯತೀಶ್ ಅವರು ಮತ್ತೆ ಕಾಂತಣ್ಣ ಇಬ್ರು ದೇ ಮೇಡ್ ಮೀ ಲುಕ್ ಲೈಕ್ $1 million ಆನ್ ಇಟ್. ನನ್ಗೆ ಕನ್ನಡಿ ನೋಡ್ಕೊಳಕ್ ಬಹಳ ಖುಷಿ ಆಗ್ತಿತ್ತು ಇನ್ ದಟ್, ಬಿಕಾಸ್ ಇಟ್ ವಾಸ್ ಅ ಕಮ್ ಬ್ಯಾಕ್ ಅಲ್ಲ. ಆಫ್ಟರ್ 3 years ಐ ವಾಸ್ ಪುಟಿಂಗ್ ಮೇಕಪ್. ಆಮೇಲೆ ನನ್ಗೆ ಇವತ್ತು ತನು ಅವರು, ನಮ್ಮ ಮೇಕಪ್ ಆರ್ಟಿಸ್ಟ್ ಅವರು, ಒಂದು ಕ್ಲಿಪ್ ಕಳ್ಸಿದ್ರು. ನನ್ಗೆ ಅದು ಗೊತ್ತಿರ್ಲಿಲ್ಲ ಆಕ್ಚುಲಿ ಹೇಗೆ ಯೂನಿವರ್ಸ್ ವರ್ಕ್ಸ್ ಅಂದ್ರೆ. ನಮ್ಮ ಅಣ್ಣ ಆಕ್ಚುಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದ. ನನ್ನ ಆಕ್ಸಿಡೆಂಟ್ ಆಗಿದ್ದು ವೆರಿ ಐ ಥಿಂಕ್ ಜಸ್ಟ್ 2-3 weeks ಅಲ್ಲಿ. ಸೊ ನನ್ ತಂಗಿ ವಾಪಸ್ ಬಂದೇ ಬರ್ತಾಳೆ, ಬಣ್ಣ ಹಚ್ತಾಳೆ ಅಂತ. ಅದನ್ನ ಅವ್ರು ಬರ್ತಾ ನಾನ್ ನೋಡಿದ್ನಲ್ಲ ಇವತ್ತು, ಇಟ್ಸ್ ಫೀಲಿಂಗ್ ಸೋ ನಾಸ್ಟಾಲ್ಜಿಕ್ ಬಿಕಾಸ್ ಐ ರಿಯಲಿ ಡಿಡ್ ನಾಟ್ ಥಿಂಕ್ ದಟ್ ಐ ವಿಲ್ ಕಮ್ ಬ್ಯಾಕ್ ಹಿಯರ್. ನನ್ನ ಆಕ್ಸಿಡೆಂಟ್ ಆದ್ಮೇಲೆ ನನ್ನ ಒಂದು ಏನು ಹಾಸ್ಪಿಟಲ್ ಅಲ್ಲಿ ನಾನ್ ಮಲ್ಕೊಂಡಿದ್ದ ಬೆಡ್ ಮೇಲೆ ನೆನೆಸ್ಕೊಂಡ್ರೆ ಐ ನೆವರ್ ಥಾಟ್ ಐ ವಿಲ್ ಕಮ್ ಬ್ಯಾಕ್. ಐ ಥಾಟ್ ಮೈ ಲೈಫ್ ಇಸ್ ಓವರ್, ಫಿನಿಶ್ಡ್. ಅಂಡ್ I thought like my life is completely over ಅಂತ ನಾನು ಅನ್ಕೊಂಡೆ. ಬಟ್ ಏನೋ ಗೊತ್ತಿಲ್ಲ, ದೇವ್ರ ದಯಾನು ಅಥವಾ ಒಂದು ದೈವ ಪ್ಲಾನ್ ಅಂತ ಇರುತ್ತಲ್ಲ, ದೇವ್ರದೊಂದು ಪ್ಲಾನ್, ಡಿವೈನ್ ಪ್ಲಾನ್, ಅದಕ್ಕೆ ದೇವ್ರದೇ ಹೆಂಗೆ ಮಿರೇಕಲ್ಸ್ ಆಗ್ತಾ ಹೋಯ್ತು ನನ್ನ ಜೀವನದಲ್ಲಿ. ಇವತ್ ನಾನು ನಿಮ್ ಮುಂದೆ ಮೇಕಪ್ ಹಾಕೊಂಡ್ ಕುತ್ಕೊಂಡ್ ಮಾತಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ದೇವ್ರೇ ಕಾರಣ, ಇದು ಬೇರೆ ಇನ್ನೇನು ಕಾರಣನೇ ಇಲ್ಲ. ಮ್ಯಾಮ್ ನನ್ಗೆ ಒಂದ್ ಪ್ರಶ್ನೆ ಬಂದಿದ್ದು, ಈ ನಡುವೆ ಈ ಆಲ್ಬಮ್ ಸಾಂಗ್ ಮೂಲಕನೇ ಯಾಕೆ ಬರ್ಬೇಕು ಅನ್ನಿಸ್ತು? ಸಿನಿಮಾ ಮೂಲಕನೂ ಬರ್ಬೋದಿತ್ತಲ್ವಾ? ಅದು ಆಕಸ್ಮಿಕವಾಗಿ ಆಗಿದ್ದು ಆಕ್ಚುಲಿ. ಸೊ ಏನಂತಂದ್ರೆ, ನಾವು ಆ ಸಾಂಗ್ ನ ಫಸ್ಟ್ ಮಾಡಿದ್ದು ಸಿನಿಮಾಗೋಸ್ಕರ ಅಂತಾನೆ, ಸಿನಿಮಾಗೋಸ್ಕರನೇ ಮಾಡಿದ್ದಂತ. ಓಕೆ, ಸೊ ಬೇಸಿಕಲಿ ಓಕೆ ಮಗ ವಾಸ್ ಅ ಸ್ಕ್ರಿಪ್ಟ್ ವಿ ಮೇಡ್ ಫಾರ್ ಅ ಫಿಲ್ಮ್. ನಾನು ಇವತ್ತಿಗೂ ಆ ಸ್ಕ್ರಿಪ್ಟ್ ರೆಡಿ ಇದೆ. ಸೊ ಅದೇನಾಯ್ತು, 2 years ಬ್ಯಾಕ್ ನಾವು ಓಕೆ ಮಗ ಅಂತ ಟೈಟಲ್ ಇಟ್ಟು ಸಿನಿಮಾಗೆ 4 ಹಾಡ್ ಮಾಡಿದ್ದು. ಅದ್ರಲ್ಲಿ ಈ ಪಾರ್ಟಿ ಸಾಂಗು ಒಂದಿತ್ತು. ಸೊ ಅದನ್ನ ನಾವು ಪ್ರಮೋಷನಲ್ ಹಾಡಾಗಿ ಯೂಸ್ ಮಾಡ್ಕೊಂಡು ವಿಲ್ ಕಮ್ ಔಟ್ ವಿತ್ ಅ ಮ್ಯೂಸಿಕ್ ವಿಡಿಯೋ ವಿಚ್ ಇಸ್ ನಾಟ್ ಇನ್ ದ ಫಿಲ್ಮ್, ಇಟ್ ಇಸ್ ಜಸ್ಟ್ ಗೋಯಿಂಗ್ ಟು ಬಿ ಅ ಪ್ರಮೋಷನಲ್ ಸಾಂಗ್ ಅಂತ ಫಸ್ಟ್ ಅನ್ಕೊಂಡು ಆ ಓಕೆ ಮಗನ ಎಲ್ಲ ರೆಡಿ ಮಾಡಿದ್ವಿ. ಬಟ್ ಆಮೇಲೆ ಏನಾಯ್ತು ಅಂತಂದ್ರೆ, ನನ್ನ ಒಂದು ಫಿಸಿಯೋ ಏನಿದ್ದಾರೆ ಆ ಟೈಮ್ ಅಲ್ಲಿ, ನೀನು ಈಗ್ಲೇ ಡೋಂಟ್ ಮೇಕ್ ಅಂದ್ರೆ ಶೂಟಿಂಗ್ ಎಲ್ಲ ಆಗೋಯ್ತು ನಮ್ದು. ಸೊ ಐ ವಾಸ್ ಆನ್ 2 ಅವಾಗ 2 crutches. ಈಗ ಸ್ವಲ್ಪ ಮನೇಲೆಲ್ಲ ಯೂಸ್ ಮಾಡಲ್ಲ ಏನೂನು, ಅಂಡ್ ಔಟ್ಸೈಡ್ ಐ ಜಸ್ಟ್ ಯೂಸ್ 1 stick. ಸೊ ಇಟ್ಸ್ ಮಚ್ ಬೆಟರ್. ಸೊ ಆ ಪಾಯಿಂಟ್ ಅಲ್ಲಿ ನನ್ಗೆ ನನ್ನ ಫಿಸಿಯೋ ಹೇಳಿದ್ರು, ನೀನು ಈಗ 2 years ತಗೋ, ಜಸ್ಟ್ ಗಿವ್ ಮೀ 2 years, ಡೋಂಟ್ ಮೇಕ್ ಇಟ್ ರೈಟ್, ಡೋಂಟ್ ಕಮ್ ಬ್ಯಾಕ್ ರೈಟ್ ನೌ.
ಫುಲ್ ನೀನ್ ಇನ್ನೊಂದ್ ಚೂರು ಚೆನ್ನಾಗ್ ಆಗ್ಬಿಡು ಆಮೇಲೆ ಆ ವಿಡಿಯೋ ಒಂದು ರಿಲೀಸ್ ಮಾಡು ಅಂತ. ಅದೇನಕ್ಕ ಅವ್ರು ಹಂಗ್ ಹೇಳಿದ್ರು? ಅದ್ ನಾರ್ಮಲಿ ಬೇರೆಯವ್ರಾದ್ರೆ ಅಯ್ಯೋ ಇವ್ರೇನೋ ಹೇಳ್ತಾರೆ ಬಿಡು, ನಂದನ್ ನಾನ್ ಮಾಡ್ಕೊಳ್ತೀನಿ ಅಂತ ಅನ್ಕೋತಾರೆ. ಬಟ್ ದೆನ್ ಐ ಡೋಂಟ್ ನೋ ವೈ ಐ ಫೆಲ್ಟ್ ಲೈಕ್ ಲಿಸ್ನಿಂಗ್ ಟು ಹಿಮ್. ಸರಿ ನಂಗಂದ್ರೆ 2 ವರ್ಷ ನಾನು ಮುಂದಕ್ಕೆ ಹಾಕ್ತೀನಿ, ನೀನ್ ಇನ್ನೊಂಚೂರು ನನ್ನ ರೆಡಿ ಮಾಡ್ಬಿಡು. ಸೊ ಹಿ ನ್ಯೂ ದಟ್ ಬೇಸಿಕ್ಲಿ ಹಿ ವಾಸ್ ಥಿಂಕಿಂಗ್ ಫಾರ್ ಮೀ. ಅಂದ್ರೆ ನಾನು ಒಂದ್ಸಲಿ ಕಮ್ ಬ್ಯಾಕ್ ಆದ್ರೆ ಇನ್ನ ಶೂಟ್ಸು ಅವು ಇವು ಫಾಲೋ ಅಪ್ಸ್ ಇರ್ಲೇಬೇಕು. ಜಸ್ಟ್ ನಾನು ಆ ಸಿನಿಮಾ ವಿಡಿಯೋನ್ ಬಿಟ್ಬಿಟ್ಟು ಸುಮ್ನೆ ಕುತ್ಕೊಳಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಐ ಥಿಂಕ್ ಹಿ ಥಾಟ್ ವಿತ್ ದಟ್ ಒಂದ್ಸಲಿ ಕಮ್ ಬ್ಯಾಕ್ ಆದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕಾಗುತ್ತೆ, ಮತ್ತೆ ಬ್ರೇಕ್ ತಗೊಳಕ್ ಆಗಲ್ಲ ಅಂತ. ಸೊ ಈಗ ತುಂಬಾ ಸ್ವಲ್ಪ ಲೇಟ್ ಆಗಿ ಬಂದ್ರು ಅದು ತುಂಬಾ ಚೆನ್ನಾಗಿ ಜನಕ್ಕೆ ರೀಚ್ ಆಯ್ತು. ಬಿಕಾಸ್ ಹೇಗೆ ನಾನು ರಿಕವರಿ ಆದೆ ಅಂತಾನು ಅವ್ರಿಗೆ ಗೊತ್ತಾಗುತ್ತೆ, ತುಂಬಾ ಜನಕ್ಕೆ ಅದ್ ಸ್ಫೂರ್ತಿ ಆಗುತ್ತೆ. ಬಿಕಾಸ್ ಅವಳು ಅದಿರಲ್ಲಿ 2ರಲ್ಲಿ ಇದ್ಲು, ಈಗ 1ರಲ್ಲಿದ್ದಾಳೆ. ಅಂದ್ರೆ ಅಟ್ ಹೋಮ್ ಐ ಡೋಂಟ್ ಯೂಸ್, ಬಟ್ ಔಟ್ಸೈಡ್ ಇಟ್ಸ್ ಫಾರ್ ಸೇಫ್ಟಿ ಪರ್ಪಸ್ ಅಂಡ್ ಫಾರ್ ಮೋರ್ ಬ್ಯಾಲೆನ್ಸ್. ಅಂದ್ರೆ ತುಂಬಾ ಜಾಸ್ತಿ ಫಾಸ್ಟ್ ಆಗು ಏನು ಆಗ್ಬಾರ್ದಲ್ಲ, ಸ್ವಲ್ಪ ಪೇಷನ್ಸ್ ಅಲ್ಲಿ ನಾವು ಇರ್ಬೇಕು. ಬಟ್ that has recovered much better from when I had shot the song. So ತುಂಬಾ ಜನಕ್ಕೆ ಅದೂನು ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಹಾಗೆ ಸ್ವಲ್ಪ ಅದು ತಡವಾಗಿ ಬಂದ್ರು ಜನಕ್ಕೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನಾನು ಆಸ್ ಅನ್ ಆರ್ಟಿಸ್ಟ್ ಆಫ್ ಕೋರ್ಸ್ ಅದ್ರಲ್ಲಿ ಕಮ್ ಬ್ಯಾಕ್ ಮಾಡಿದೀನಿ ಅಂಡ್ ಐ ಡಿರೆಕ್ಟೆಡ್ ದಿಸ್ ಆಲ್ಸೋ. ಸೊ ಇಟ್ ವಾಸ್ ಆಲ್ಸೋ ಲೈಕ್ ನನ್ಗೆ ಒಂದು ಹೋಮ್ ವರ್ಕ್ ಮಾಡ್ದಂಗ ಆಯ್ತು ಬಿಫೋರ್ ದ ಆಕ್ಚುಯಲ್ ಫಿಲ್ಮ್. ಸೊ ಅದು ಈಗ ನೆಕ್ಸ್ಟ್ ಪ್ಲಾನ್ ಇದೆ. ಓಕೆ ಮಗ ಅಂತ ಟೈಟಲ್ ಇಲ್ಲ, ಅದು ಚೇಂಜ್ ಆಗುತ್ತೆ. ಬಟ್ ನಾವು ಸಿನಿಮಾ ಏನ್ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ವಿ ಅದ್ರದ್ದು ಪ್ಲಾನ್ ಈಗ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಶೂಟಿಂಗ್ ದಟ್ ವೆರಿ ಸೂನ್. ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀರಾ? ಎಸ್, ಅದು 2 ವರ್ಷ ನಾನು ಬ್ರೇಕ್ ತಗೊಂಡಿದ್ದು ಇದಕ್ಕೇನೆ, ಸೊ ದಟ್ ಐ ಕ್ಯಾನ್ ರಿಕವರ್ ಅ ಲಿಟಲ್ ಮೋರ್ ಅಂಡ್ ಒನ್ಸ್ ಕಮ್ ಬ್ಯಾಕ್ ಅಂಡ್ ಹ್ಯಾಂಡಲ್ ಬೋತ್. ಸೊ ಅವಾಗ ನಾನು ಆಕ್ಟಿಂಗ್ ಡಿರೆಕ್ಷನ್ ಕಡೆನೂ ನನ್ನ ಸಿನಿಮಾ ಫೀಲ್ಡ್ ಕರಿಯರ್ ಕಡೆನೂ ಐ ಕ್ಯಾನ್ ಫೋಕಸ್ ಆನ್ ದಟ್ ಅಂಡ್ do my physio and recovery on one side. So ಇವಾಗ ಬೋತ್ ಆಗುತ್ತೆ. ಇದ್ರ ಜೊತೆಗೆ ಇವಾಗ ಡೈರೆಕ್ಷನ್ ನೀವೇ ಮಾಡ್ತಾ ಇದ್ದೀರಾ ಆ ಸಿನಿಮಾಗೆ? ಹೌದು, ಈಗ ಇದು ಈ ಮ್ಯೂಸಿಕ್ ವಿಡಿಯೋಗೂ ನಾನೇ ಡೈರೆಕ್ಟ್ ಮಾಡಿದ್ದು. ಆಕ್ಚುಲಿ ಇವತ್ತು ವಿ ರಿಲೀಸ್ ಒನ್, ಐ ಮೀನ್ ನಿನ್ನೆ ರಾತ್ರಿ ವಿ ರಿಲೀಸ್ ಒನ್ ಸ್ಮಾಲ್ ಬಿಹೈಂಡ್ ದ ಸೀನ್ಸ್. ಸೊ ಅದ್ರಲ್ಲಿ ಒಂದು ನೀವು ರೀಲ್, ನಂದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಅದ್ರಲ್ಲಿ ನಂದೊಂದು ಡೈರೆಕ್ಟರ್ ರೂಪ ನೀವು ನೋಡ್ತೀರಾ. ಯಾಕಂದ್ರೆ ಆಸ್ ಅನ್ ಆರ್ಟಿಸ್ಟ್ ನಾನು ಹೆಂಗ್ ಕೂಲ್ ಆಗಿ ಕಾಮ್ ಆಗಿರ್ತೀನಿ ಹಾಗೆ ಡೈರೆಕ್ಟ್ ಆಗಿರಲ್ಲ. ಸೊ ಈಗ ಆಕ್ಟಿಂಗ್ ಮಾಡ್ಲಿಕ್ಕೂ ಡೈರೆಕ್ಷನ್ ಮಾಡ್ಲಿಕ್ಕೂ ಏನ್ ಡಿಫ್ರೆನ್ಸ್ ನಿಮಗೆ ಅನ್ನಿಸ್ತು? ಅದೇ ಇಟ್ಸ್ ಬೋತ್ ಆರ್ ಆಪೋಸಿಟ್. ಆಕ್ಟಿಂಗ್ ಮಾಡುವಾಗ ಕೂಲ್ ಆಗಿ ಕಾಮ್ ಆಗಿರ್ಬೇಕು, ಆದ್ರೆ ಡೈರೆಕ್ಷನ್ ಮಾಡುವಾಗ ಅಷ್ಟೇ ಆಂಕ್ಷಿಯಸ್ ಆಗಿ ಸ್ಟ್ರಿಕ್ಟ್ ಆಗಿರ್ಬೇಕು. ಆಮೇಲೆ ಒಂದು ಆಕ್ಟ್ರೆಸ್ ಅಂದ್ರೆ ತುಂಬಾ ಡೇಂಟಿ ಆಗಿ ಸ್ವೀಟ್ ಆಗಿ ಇರ್ತಾರೆ, ಡೈರೆಕ್ಟರ್ ಅಂದ್ರೆ ಎಕ್ಸಾಕ್ಟ್ ಆಪೋಸಿಟ್. ಅವ್ರು ಸ್ವೀಟ್ ಆಗಿರೋದೇ ಇಲ್ಲ, ಕಟ್ ನೀಟ್ ಆಗಿರ್ತಾರೆ, ಇಷ್ಟಿಷ್ಟೇ ಅಷ್ಟೇ. ಸೊ ಅದೆರಡು ರೋಲ್ ಸ್ವಿಚ್ ಮಾಡಕ್ಕೆ ನನ್ಗೆ ಇಟ್ ಇಸ್ ಅಂದ್ರೆ ಇಟ್ಸ್ ಡಿಫಿಕಲ್ಟ್, ಬಟ್ ಐ ಡಿಡ್ ಇಟ್ ಆನ್ ದ ಸಾಂಗ್ ಸೆಟ್. ಐ ಕುಡ್ ಡೂ ಇಟ್. ಒಂದ್ಸಲ ಅಂದ್ರೆ ನೀವು ಸಿನಿಮಾ ಮಾಡಿದ್ರಲ್ವಾ, ಅವಾಗ ಒಂದ್ಸಲ ನೆನಪಾಗಿರ್ಬೇಕಲ್ವಾ, ಡೈರೆಕ್ಟರ್ ಯಾಕೆ ಅವಾಗ ಕೋಪ ಮಾಡ್ಕೋತಿದ್ರು? ಆಕ್ಚುಲಿ ನನ್ ಜೊತೆ ಯಾರು ಡೈರೆಕ್ಟರ್ಸ್ ಕೋಪ ಮಾಡ್ಕೊಂಡಿಲ್ಲ, ನನ್ನ ಹತ್ರ ಮಾತ್ರ ಮಾಡ್ಕೊತಿರ್ಲಿಲ್ಲ. ಡೆಫಿನೆಟ್, ಬಿಕಾಸ್ ಐ ಯೂಸ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಐ ಹ್ಯಾಡ್ ದ ಡಿರೆಕ್ಟರ್ ಅಂಡ್ ಮೀ ಅಲ್ವಾ ಫ್ರಮ್ ವೆರಿ ಯಂಗ್. ನಂಗೆ ಅವ್ರು ಏನ್ ಹೇಳ್ತಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಿತ್ತು. ಆಮೇಲೆ ಒಂದ್ ಶಾರ್ಟ್ ಅಲ್ಲ ಹಿಂಗ್ ಬೇಕಾ ಹಂಗ್ ಬೇಕಾ ನಾನು ಕೇಳ್ಬಿಡ್ತಿದ್ದೆ ಅವ್ರು. ಸೊ ಐ ಯೂಸ್ ಟು ಗೆಟ್ ವೆರಿ ಇನ್ವಾಲ್ವ್. ಇನ್ಫ್ಯಾಕ್ಟ್ ಮುಸ್ಸಂಜೆ ಮಹೇಶ್ ಅವರು ನಂದು ತುಂತುರು ಅಂತ ಒಂದ್ ಸಿನಿಮಾ ವಿಡಿದ್, ದಟ್ ಈಸ್ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್. ಸೊ ರಮೇಶ್ ಅವ್ರ ತಂಗಿ ಐ ಪ್ಲೇ ಅಂಡ್ ಶಿ ಗೆಟ್ಸ್ ರೇಪ್ಡ್ ಅಂಡ್ ಆಲ್. ಅದು ಸ್ವಲ್ಪ ವೆರಿ ಅಂದ್ರೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರಾಂಗ್ ಸಬ್ಜೆಕ್ಟ್ ಅದು. ಅದ್ರ ನಮ್ಮ ಪಬ್ಲಿಕ್ ಮೂವೀಸ್ ಅಲ್ಲಿ ಇವತ್ತು ಬರ್ತಾ ಇರುತ್ತದು ತುಂಬಾನೇ. ಅಲ್ಲಿ ಮುಸ್ಸಂಜೆ ಮಹೇಶ್ ಅವರು ಯೂಸ್ ಟು ಶೌಟ್ ಆನ್ ಎವ್ರಿ ಸಿಂಗಲ್ ಪರ್ಸನ್ ಆನ್ ದ ಸೆಟ್. ನನ್ಗ್ ಮಾತ್ರ ಅವ್ರು ಕಿರ್ಚ್ತಾ ಇರ್ಲಿಲ್ಲ. ಸೊ ದಟ್ ಇಸ್ ಅನದರ್ ಎಕ್ಸಾಂಪಲ್. ಏನಾದ್ರೂ ಇಲ್ಲ, ಅಮ್ಮ ಹಿಂಗಮ್ಮ ಹಂಗಮ್ಮ ಅಷ್ಟೇ, ಬಿಕಾಸ್ ಐ ಯೂಸ್ ಟು ಡೂ ಮೈ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.